ಇವತ್ತು ಮೋಷನ್ ಸಿಕ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಮೋಷನ್ ಸಿಕ್ನೆಸ್ ಅಂದ್ರೆ, ನಾವು ಮನೇಲಿದ್ದಾಗ ಹಿಂಗಾಗಲ್ಲ, ಹೊರಗಡೆ ಹೋದಾಗ ಟ್ರಾವೆಲ್ ಮಾಡಿದಾಗಲೇ ಯಾಕೆ ಹಂಗಾಗುತ್ತೆ? ನಿಮಗೆ ಸ್ವಲ್ಪ ನಾಸಿಯಾ ಅಂದ್ರೆ ವಾಮಿಟ್ ಮಾಡಂಗಾಗುತ್ತೆ, ವಾಮಿಟ್ ಆಗಲ್ಲ. ಇದನ್ನ ಹೇಗೆ ನಾವು ಆಕ್ಚುಲಿ ಕಂಟ್ರೋಲ್ ಮಾಡ್ಕೋಬೇಕು, ಹೇಗೆ ನಾವು ಆ ಒಂದು ಸಿಚುಯೇಷನ್ ಹ್ಯಾಂಡಲ್ ಮಾಡ್ಬೇಕು? ನಾವು ಫೋಕಸ್ ಮಾಡಲ್ಲ, ನೀವು ಮೊಬೈಲು ನೋಡ್ತಾ ಇದ್ದೀರಾ ಬಟ್ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅವಾಗ ಏನಾಗುತ್ತೆ ಮತ್ತೆ ನಿಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲಿ ಇರ್ತೀರಾ ಆ ಒಂದು ಸಿಚುಯೇಷನ್ ಎಂಜಾಯ್ ಮಾಡ್ತಾ ಹೋಗಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶು ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತು ಮೋಷನ್ ಸಿಕ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಮೋಷನ್ ಸಿಕ್ನೆಸ್ ಅಂದರೆ, ಯೂಶ್ವಲಿ ನಾವು ಟ್ರಾವೆಲ್ ಮಾಡ್ತೀವಿ. ಅದು ಬೈಕಲ್ಲಿರ್ಬೋದು, ಕಾರಲ್ಲಿರ್ಬೋದು, ಫ್ಲೈಟಲ್ಲಿರ್ಬೋದು, ಬೋಟಲ್ಲಿರ್ಬೋದು. ತುಂಬ ಟ್ರಾವೆಲಿಂಗ್ ಮೋಡಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಎಲ್ಲೋ ಒಂದು ಕಡೆ ನಮಗೆ ಕಂಫರ್ಟಬಲ್ ಅನಿಸಲ್ಲ, ಏನೋ ಅಂತ ಹಿಂಸೆ ಅನಿಸುತ್ತೆ, ಸಿಕ್ನೆಸ್ ಅನಿಸುತ್ತೆ. ಅದನ್ನು ನಾವು ಮೋಷನ್ ಸಿಕ್ನೆಸ್ ಅಂತ ಹೇಳ್ತೀವಿ. ಯಾಕೆ ಹಿಂಗೆ ಆಗುತ್ತೆ ಯೂಶ್ವಲಿ ಅಂದರೆ, ನಾವು ಮನೇಲಿದ್ದಾಗ ಹಿಂಗಾಗಲ್ಲ, ಹೊರಗಡೆ ಹೋದಾಗ ಟ್ರಾವೆಲ್ ಮಾಡಿದಾಗಲೇ ಯಾಕೆ ಹಂಗಾಗುತ್ತೆ ಅಂದರೆ, ಈಗ ನಮ್ಮ ಬ್ರೈನ್ ಸಿಗ್ನಲ್ಸ್ ಕೊಡ್ತಾನೆ ಇರುತ್ತೆ ಅಲ್ವಾ. ಅಂದರೆ ನಾವು ಏನು ಸೆನ್ಸ್ ಮಾಡ್ತೀವಿ ಅದನ್ನು ಸಿಗ್ನಲ್ ಕೊಡ್ತಾ ಇರುತ್ತೆ. ಎಕ್ಸಾಂಪಲ್, ನಮ್ಮ ಬ್ರೈನಿಗೆ ಆ್ಯಕ್ಚುಲಿ ನಮ್ಮ ಕಣ್ಣು ಏನಂತ ಹೇಳುತ್ತೆ ಅಂದರೆ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳುತ್ತೆ. ಬಟ್ ನಮ್ಮ ಕಿವಿಲಿ ಬಿಕಾಸ್ ಆಫ್ ಅಲ್ಲಿಂದ ಡಿಸ್ಟರ್ಬೆನ್ಸ್ ಇರ್ಬೋದು, ಅಥವಾ ನಾವು ಹೋಗ್ತಾ ಇರೋದಿರ್ಬೋದು, ಈ ಥರ ಸಿಗ್ನಲ್ ಏನಂತ ಕೊಡುತ್ತೆ ಅಂದರೆ ನಾನು ಮೂವಿಂಗಲ್ಲಿದ್ದೀನಿ ಅಂತ. ಸೊ ಬೇಸಿಕಲಿ ಇದು ಮಿಸ್ಕಮ್ಯುನಿಕೇಷನ್ ನಮ್ಮ ಬ್ರೈನಿಗೆ ಆದಾಗ ನಿಮಗೆ ಸ್ವಲ್ಪ ನಾಸಿಯಾ ಅಂದರೆ ವಾಮಿಟ್ ಮಾಡೋಂಗಾಗುತ್ತೆ, ವಾಮಿಟ್ ಆಗಲ್ಲ. ಕೆಲವ್ರಿಗೆ ವಾಮಿಟ್ ಮಾಡೋಂಗೂ ಆಗುತ್ತೆ, ಕೆಲವ್ರಿಗೆ ತಲೆನೋವು ಬರುತ್ತೆ, ಕೆಲವರಿಗೆ ತಲೆ ತಿರುಗೋ ಥರ ಆಗುತ್ತೆ, ಕೆಲವರಿಗೆ ಇರಿಟೇಷನ್ ಆಗ್ತಾ ಹೋಗುತ್ತೆ, ಕೆಲವ್ರಿಗೆ ಕಂಫರ್ಟಬಲ್ ಇರಲ್ಲ, ಏನೋ ಒಂಥರ ಹಿಂಸೆ, ಮೈಯೆಲ್ಲ ಒಂಥರ ಹೆವಿ ಆಗೋ ಥರ ಆಗುತ್ತೆ. ಸೊ ಇದನ್ನು ನಾವು ಮೋಷನ್ ಸಿಕ್ನೆಸ್ ಅಂತ ಹೇಳ್ತೀವಿ. ಇದು ಎಲ್ಲರಿಗೂ ಕಾಮನ್. ಬಟ್ ಇದನ್ನು ಹೇಗೆ ನಾವು ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ಕೋಬೇಕು, ಅಥವಾ ಏನು ನಾವು ಲೈಕ್ ರೆಮಿಡಿ ಮಾಡ್ಕೋಬೋದು ಮನೆಯಿಂದ, ಅಥವಾ ನಾವು ಹೇಗೆ ನಾವು ಆ ಒಂದು ಸಿಚುಯೇಷನ್ನ ಹ್ಯಾಂಡಲ್ ಮಾಡಬೇಕು ಅಂತ ನಾನಿವತ್ತು ಹೇಳ್ಕೊಡ್ತೀನಿ. ಈಗ ಫಸ್ಟು ಟ್ರಿಗರ್ ಪಾಯಿಂಟ್ಸ್, ಯಾಕೆ ನಮಗೆ ಆ ಥರ ಸಿಕ್ನೆಸ್ ಆಗುತ್ತೆ ಅಂದರೆ, ಒಂದು, ನಾವು ಫೋಕಸ್ ಮಾಡಲ್ಲ. ಅಂದರೆ ನಾವೇನು ಮಾಡ್ತಾ ಇರ್ತೀವಿ, ಕಾರೊಳಗೆ ಕೂತ್ಕೋತೀವಿ, ನಾವು ಡ್ರೈವ್ ಮಾಡಲ್ಲ, ಅಂದರೆ ನಾವು ಮೊಬೈಲ್ ನೋಡ್ತಾ ಇರ್ತೀವಿ. ಬಟ್ ಮೂಮೆಂಟ್ಸ್ ಏನಾಗ್ತಾ ಇರುತ್ತೆ, ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ಬ್ರೈನಿಗೆ 2 ಟೈಪ್ ಆಫ್ ಸಿಗ್ನಲ್ ಪಾಸ್ ಆಗುತ್ತೆ. ನೀವು ಮೊಬೈಲು ನೋಡ್ತಾ ಇದ್ದೀರಾ ಬಟ್ ಟ್ರಾವೆಲು ಮಾಡ್ತಾ ಇದ್ದೀರಾ, ಆವಾಗ ಏನಾಗುತ್ತೆ ಮತ್ತೆ ನಿಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇಳೋದು, ಇನ್ ಕೇಸ್ ನೀವು ಟ್ರಾವೆಲ್ ಮಾಡುವಾಗ ಆದಷ್ಟು ನೇಚರ್ನ ಎಕ್ಸ್ಪ್ಲೋರ್ ಮಾಡಿ ಇಫ್ ಯು ಆರ್ ಟ್ರಾವೆಲಿಂಗ್, ಅಥವಾ ನೀವು ಎಲ್ಲಿ ಇರ್ತೀರಾ ಆ ಒಂದು ಸಿಚುಯೇಷನ್ನ ಎಂಜಾಯ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಸಿಕ್ನೆಸ್ ಅಥವಾ ವಾಮಿಟ್ ಸೆನ್ಸೇಷನ್ ಆಗಲ್ಲ. ಆಮೇಲೆ ಅಲ್ಲಿರೋವಂಥ ಜಾಗದಲ್ಲಿ ಐದರ್ AC ಆನ್ ಮಾಡ್ಕೋಬೇಕು, ಇಲ್ಲಾಂದರೆ ನೀವು ವೆಂಟಿಲೇಷನ್ ಅಂದರೆ ನೀವು ಫ್ರೆಶ್ ಏರ್ನ ತೊಗೊಂಡಾಗಲೂ ನಿಮಗೆ ಸಿಕ್ನೆಸ್ ಆಗಲ್ಲ. ಆವಾಗ ನೀವು ಆ ಒಂದು ಮೂಮೆಂಟಲ್ಲಿ ನೀವು ಅಡಾಪ್ಟ್ ಆಗ್ತಾ ಹೋಗ್ತೀರಾ, ಆ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಹೋಗ್ತೀರಾ. ನೀವು ಇಲ್ಲಿದ್ದು ನೀವೇನೋ ಬೇರೆ ಕಡೆ ಫೋಕಸ್ ಮಾಡುವಾಗ ಬಾಡಿ ಲೈಕ್ ಸ್ವಲ್ಪ ನಮಗೆ ಎರಡೆರಡು ಕೆಲಸ ಮಾಡುವಾಗ ನಿಮಗೆ ಸಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಅಂದರೆ ಹೈಡ್ರೇಷನ್. ತುಂಬ ನಿಮಗೆ ನೀರು ಕುಡಿದ ಅಭ್ಯಾಸನೇ ಇಲ್ಲ, ಯಾವಾಗಲೂ ನೀರೇ ಚೆನ್ನಾಗಿ ಕುಡಿಯಲ್ಲ ಅಂದಾಗ ಈ ಕೇಸಲ್ಲಿ ಇನ್ನೂ ಜಾಸ್ತಿ ಸಿಕ್ನೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಟ್ರಿಗರ್ ಪಾಯಿಂಟ್ಸ್ನ ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಹೋಗೋ ಟೈಮಲ್ಲಿ ನೀವು ಆದಷ್ಟು ವೆಂಟಿಲೇಷನ್ಸ್ ಅಂದರೆ ಗಾಳಿ ಇರುವಂಥ ಪ್ಲೇಸಲ್ಲಿ ಕುತ್ಕೊಳ್ಳಿ, ಎಲ್ಲಿ ಕುತ್ಕೋತೀರಾ ಅಂತ ಮ್ಯಾಟರ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಏನೋ ಒಂದು ಮೊಬೈಲ್ ಎಲ್ಲ ನೋಡೋದಕ್ಕಿಂತ ಆ ಒಂದು ಮೂಮೆಂಟಲ್ಲಿ ನೀವು ಆ ಒಂದು ಟ್ರಿಪ್ನ ಎಂಜಾಯ್ ಮಾಡ್ತಾ ಹೋಗಿ. ನೀವು ಫ್ಯಾಮಿಲಿ ಜೊತೆ ಇದ್ದೀರಾ, ಫ್ಯಾಮಿಲಿ ಜೊತೆ ಮಾತಾಡಿ, ಬರೀ ಮೊಬೈಲ್ ನೋಡೋದಕ್ಕಿಂತ ಮ್ಯೂಸಿಕ್ ಹಾಕೊಳ್ಳಿ. ಸೊ ನಿಮ್ಮ ಬ್ರೈನನ್ನು ಸ್ವಲ್ಪ ಅಂದರೆ ನೀವು ಸ್ವಲ್ಪ ಡಿಸ್ಟ್ರಾಕ್ಷನ್ ಮಾಡಿ ಆ ಸಿಕ್ನೆಸ್ ಮೋಡಿಂದ, ಆವಾಗ ನಿಮಗೆ ನಾರ್ಮಲ್ ಅಂತ ಅನ್ಸುತ್ತೆ. ಬಟ್ ಇದ್ರ ಜೊತೆಗೆ ನಾವೀಗ ಏನು ರೆಮಿಡೀಸ್ ಮಾಡ್ಕೋಬಹುದು ಮನೆಯಲ್ಲೇನೆ ಅಥವಾ ಮನೆಯಿಂದ ಹೊಡೋದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ಒಂದು ಲೈಟ್ ಫುಡ್ನ ತಗೊಂಡಾಗ ನಮಗೆ ಅಷ್ಟು ಸಿಕ್ನೆಸ್ ಆಗಲ್ಲ. ಆ್ಯಂಡ್ ಕೆಲವರು ಏನು ಮಾಡ್ತಾರೆ ಅಂದರೆ ನಿಂಬೆಣ್ಣ ಕ್ಯಾರಿ ಮಾಡ್ತಾರೆ, ಲೆಮನ್, ಬಿಕಾಸ್ ಸ್ಮೆಲ್, ಫ್ರೆಶ್ ಸ್ಮೆಲ್ ತಗೊಂಡಾಗಲೂ ನಮಗೆ ಸಿಕ್ನೆಸ್ ಅಷ್ಟೊಂದು ಫೀಲ್ ಆಗಲ್ಲ, ನಿಮಗೆ ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಕೆಲವರು ಬಾಯಲ್ಲಿ ಏಲಕ್ಕಿ ಇಟ್ಕೋತಾರೆ ಅಥವಾ ಲವಂಗ ಇಟ್ಕೋತಾರೆ, ಸೊ ಫೀಲ್ ಫ್ರೆಶ್. ಅಂದರೆ ಇದೆಲ್ಲ ಏನಂದ್ರೆ ಮನೆಯಲ್ಲಿ ಸಿಗೋವಂಥ ಒಂದು ಚಿಕ್ಕ ಪುಟ್ಟ ಇಂಗ್ರೀಡಿಯೆಂಟ್ಸ್ ಇಂದಾನೆ ನಾವು ಸಿಕ್ನೆಸ್ನ ಕಮ್ಮಿ ಮಾಡ್ಕೊತಾ ಹೋಗ್ಬೋದು. ಇದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನಾವು ಏನು ತಿಂತೀವಿ, ಆಯಿಲಿ ಫುಡ್ ತಿಂದರೆ, ಎಕ್ಸ್ಪೆಷಲಿ ಮಕ್ಳಿಗೆ ಏನು ಮಾಡ್ತೀವಿ, ಟ್ರಾವೆಲಿಂಗ್ ಹೋಗ್ತಾ ಇರ್ತೀವಿ, ಚಿಪ್ಸು, ಕುರ್ಕುರೆ, ಲೇಸು, ಏನೇನೋ ಅನ್ಹೆಲ್ತಿ ಸ್ಟಫ್ನೇ ನಾವು ಕ್ಯಾರಿ ಮಾಡಿ ಕೊಟ್ಟರೆ ಮಗು ಖಂಡಿತ ವಾಮಿಟ್ ಮಾಡೇ ಮಾಡುತ್ತೆ, ಬಿಕಾಸ್ ಇಂಡೈಜೆಷನ್ ಆಗಿರುತ್ತೆ. ನೀವು ಅಲ್ಲಿ ಅಟ್ಲೀಸ್ಟ್ 50% ಹೆಲ್ತಿ ಫುಡ್ನ ನೀವು ಇನ್ಕ್ಲೂಡ್ ಮಾಡಿದ್ರೆ, ಫ್ರೂಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಪ್ರೋಟೀನ್ ಲಡ್ಡೂಸ್ ಇರ್ಬೋದು, ಮನೆಯಿಂದ ಆದಷ್ಟು ಒಳ್ಳೆ ಫುಡ್ಗಳನ್ನು ಕ್ಯಾರಿ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಡೈಜೆಷನ್ ಈಸಿ ಆಗುತ್ತೆ. ಡೈಜೆಷನ್ ಈಸಿ ಆದಾಗ ವಾಮಿಟಿಂಗ್ ಸೆನ್ಸೇಷನ್, ವಾಮಿಟ್ ಆಗೋ ಚಾನ್ಸಸ್ 80 to 90% ಕಮ್ಮಿ ಆಗುತ್ತೆ. ಸೊ ಜಂಕ್ ತಿನ್ನೋದಕ್ಕಿಂತ ಆದಷ್ಟು ಹೆಲ್ತಿ ತಿನ್ನಿ. ಹಂಗೆ ನಾನು ಕಂಪ್ಲೀಟಾಗಿ ಹೆಲ್ತಿನೇ ತಿನ್ನಿ ಅಂದರೆ 20% ಯು ಕ್ಯಾನ್ ಕೀಪ್ ಇಟ್ ಯುವರ್ ಫೇವ್ರೇಟ್ ಫುಡ್, ಆ ಥರ ಮಾಡ್ಕೊಳ್ಳಿ. 80% ಆದಷ್ಟು ಹೆಲ್ತಿ ಫುಡ್ನ ಕ್ಯಾರಿ ಮಾಡಿ. ಸೊ ಇವಾಗ ನಾವು ಟ್ರಾವೆಲ್ ಅಂತ ಬಂದಾಗ ನಾವು ಮನೆಯಿಂದ ಏನೇನು ನಾವು ಪ್ಯಾಕ್ ಮಾಡ್ಬೋದು. ಈಗ ಒಂದು 3 days ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ, ಅಥವಾ ಎಲ್ಲೋ ಒಂದು ಕಡೆ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀವಿ. ಸೊ ನಾವು ಅಲ್ಲಿ ಇಲ್ಲಿ ಲೈಕ್ ನಿಂತ್ಕೊಂಡು ಸ್ನ್ಯಾಕ್ಸ್ನ ನಾವು ವೆಯ್ಟ್ ಮಾಡೋದಕ್ಕಿಂತ ಮನೆಯಿಂದನೇ ಆದಷ್ಟು ನಾವು ಡ್ರೈ ಫ್ರೂಟ್ಸ್ನ ನಾವು ಕ್ಯಾರಿ ಮಾಡ್ಬೋದು, ಚಿಕ್ಕಿಗಳನ್ನು ಕ್ಯಾರಿ ಮಾಡ್ಬೋದು. ನಮಗೆ ಪ್ರೋಟೀನ್ ಚಿಕ್ಕೀಸ್ ಅಂತ ಬರುತ್ತೆ, ಅದರ್ವೈಸ್ ನ್ಯೂಟ್ರಿ ಬಾರ್ಸ್ ಅಂತ ಬರುತ್ತೆ, ಅದನ್ನ ಕ್ಯಾರಿ ಮಾಡ್ಬೋದು. ದ ಥರ್ಡ್ ಪಾರ್ಟ್, ನೀವು ಚಿಪ್ಸ್ನೆಲ್ಲ ಕ್ಯಾರಿ ಮಾಡಬೇಕು
ಮಾಡಬೇಕು, ಸ್ವಲ್ಪ ನಮಗೆ ಲೈಕ್ ಸ್ನ್ಯಾಕ್ಸ್ ಚೆನ್ನಾಗಿರಬೇಕು, ಎಂಜಾಯ್ ಮಾಡಬೇಕು ಆ ಮೂಮೆಂಟ್ ಅಂದರೆ ಹೆಲ್ತಿಯಾಗಿ ಬೇಕ್ಡ್ ಚಿಪ್ಸ್ ಅಂತ ಬರ್ತಾ ಇದೆ ಇತ್ತೀಚೆಗೆ. ಅದನ್ನ ಬೇಕ್ಡ್ ಅಥವಾ ಹೇರ್ ಫ್ರೈಡ್ ಚಿಪ್ಸ್ನ ನೀವು ಕ್ಯಾರಿ ಮಾಡಿದ್ರೆ ನಿಮಗೆ ಅದು ಲೈಕ್ ಅಂದರೆ ಸ್ನ್ಯಾಕ್ಸ್ ನಿಮಗೆ ಚಟ್ಪಟ್ ಅನ್ನೋ ಒಂದು ಫೀಲು ಇರುತ್ತೆ, ಬಟ್ ನೀವು ಹೆಲ್ತಿ ಆಗೋ ತಿಂತಾ ಇರ್ತಾರೆ, ಇಂಡೈಜೆಷನ್ ಆಗಲ್ಲ ಬಿಕಾಸ್ ಇದು ಆಯಿಲಿ ಫುಡ್ ಇರಲ್ಲ. ಅದ್ರ ಜೊತೆಗೆ ನೀವು ಫ್ರೂಟ್ಸ್ನ ಕ್ಯಾರಿ ಮಾಡಿ. ಫ್ರೂಟ್ಸ್ ಅಂತ ಬಂದಾಗ ಖಂಡಿತ ಈಗ ಬನಾನಾ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಬಿಕಾಸ್ ಅದೆಲ್ಲ ಬೇಗ ಕಪ್ಪಾಗುತ್ತೆ. ಆರೆಂಜಸ್ ಕ್ಯಾರಿ ಮಾಡ್ಬೋದು, ಆ್ಯಪಲ್ಲು, ಮೂಸಂಬಿ, ಗ್ರೇಪ್ಸ್ ಇಷ್ಟನ್ನ ನೀವು ಕ್ಯಾರಿ ಮಾಡಿಕೊಂಡು ನೀವು ನೀಟಾಗಿ ವಾಶ್ ಮಾಡಿಕೊಂಡು ನಿಮಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೆ ಅಥವಾ ಟ್ರಾವೆಲಿಂಗ್ ಟೈಮಲ್ಲೂ ನೀವು ತಿಂದಾಗ ನಿಮಗೆ ಏನಾಗುತ್ತೆ ಅಂದರೆ ಫೈಬರು ಸಿಗುತ್ತೆ, ಹೆವಿನೂ ಅನ್ಸಲ್ಲ, ಆ್ಯಂಡ್ ನಾವು ಸ್ವಲ್ಪ ಡಯಟ್ ಕಾನ್ಷಿಯಸ್ ಇದ್ದಂಗೂ ಆಗುತ್ತೆ ಟ್ರಾವೆಲಿಂಗಲ್ಲಿ. ಯಾಕೆಂದರೆ ತುಂಬ ಜನಕ್ಕೆ ನಾನು ನೋಡೋದು ಟ್ರಾವೆಲಿಂಗ್ ಮಾಡಿದಾಗ ಕಾನ್ಸ್ಟಿಪೇಷನ್ ಇಶ್ಯೂಸ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಲೋ ಫೈಬರ್ ಇಂಟೇಕ್. ನೀವು ಈ ಥರ ಫೈಬರ್ ಇಂಟೇಕ್ನ ನಿಮ್ಮ ಡಯಟಲ್ಲಿ ಅಟ್ಲೀಸ್ಟ್ ನೀವು ಆನ್ ದ ವೇ ಜಂಕ್ ತಿಂದಲೇ ಈ ಥರ ಇನ್ಕ್ಲೂಡ್ ಮಾಡಿದಾಗ ಸೊ ಇಟ್ ಫೀಲ್ ಮಚ್ ಬೆಟರ್ ಆ್ಯಂಡ್ ಸಿಕ್ನೆಸ್ ಎಲ್ಲ ನಿಮಗೆ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.